ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ ಪ್ರಯಾಣ ಪ್ರೇಮಿಗಳಿಗಾಗಿ ಪ್ರವಾಸಿಗರ ಗಮನಕ್ಕೆ ಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಮೈ ಕ್ವಿಕ್ ಇಂಟ್ರೋ. ನನ್ನ ಹೆಸರು ಅಕ್ಷತಾ ನಾಯಕ್. ನಾನು, ನನ್ನ ಹಸ್ಬೆಂಡ್ ಮತ್ತೆ ನನ್ನ 6 year old ಡಾಟರ್ ರೋಡ್ ಟ್ರಿಪ್ಸ್ ತುಂಬಾ ಇಷ್ಟಪಡ್ತೀವಿ. ನಾವು ಎಕ್ಸ್ಪ್ಲೋರ್ ಮಾಡಿದ ಪ್ಲೇಸಸ್, ಅಲ್ಲಿನ ಎಕ್ಸ್ಪೀರಿಯನ್ಸಸ್ ಹಾಗೂ ಉಪಯುಕ್ತವಾದ ಮಾಹಿತಿ ನಿಮ್ಮ ಹತ್ರ ಈ ಚಾನೆಲ್ ಮೂಲಕ ನಾನು ಶೇರ್ ಮಾಡ್ತೀನಿ. ಇದರಿಂದ ನಿಮಗೆ ಉಪಯುಕ್ತವಾದ ಮಾಹಿತಿ ಹಾಗೂ ಮನೋರಂಜನೆ ಸಿಗುತ್ತೆ ಅಂತ ಭಾವಿಸ್ತಾ ಬನ್ನಿ ನನ್ನ ಫಸ್ಟ್ ವ್ಲಾಗ್ ಶುರು ಮಾಡೋಣ. ಆಧ್ಯಾತ್ಮಿಕ ತಾಣವಾದ ಹೊರನಾಡು ತೀರ್ಥಕ್ಷೇತ್ರಕ್ಕೆ. ನಾವು ಬೆಂಗಳೂರಿನಲ್ಲಿ ಸ್ಟೇ ಮಾಡೋದು. ಸೊ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು ಹೊರಟಿದ್ದು ಆಷಾಢ ಶುಕ್ರವಾರ 4th ಜುಲೈ ಮಧ್ಯಾಹ್ನ 2 ಗಂಟೆಗೆ. ಇದು 3 ದಿನದ ಪ್ಲಾನ್ಡ್ ತೀರ್ಥಕ್ಷೇತ್ರ ಟ್ರಿಪ್. ಆಕ್ಚುಲಿ ನಾವು ಪ್ರತಿ ವರ್ಷ ಆಷಾಢ ಮಳೆಗಾಲದಲ್ಲಿ ಹಾಗೆ ತೀರ್ಥಕ್ಷೇತ್ರಕ್ಕೆ ಮಲೆನಾಡ್ ಸೈಡ್ ಹೋಗೋಕೆ ಇಷ್ಟಪಡ್ತೀವಿ. ಈ ಸಲ 4th ಜುಲೈ ನಾವು ಪ್ಲಾನ್ ಮಾಡಿದ್ದು. 6th ಜುಲೈ ಸಂಡೇ ನೈಟ್ ವಾಪಸ್ ಬೆಂಗಳೂರಿಗೆ ತಲುಪಿದ್ವಿ. ಹೀಗೆ ಆಷಾಢ ಮಾಸದಲ್ಲಿ ನಾವು ಹೋಗೋದು 2 ರೀಸನ್ಸ್. ಮಳೆಗಾಲದಲ್ಲಿ ಮಲೆನಾಡ್ನ ಸೀನಿಕ್ ಪ್ಲೇಸಸ್ ಎಂಜಾಯ್ ಮಾಡೋಕೆ ಹಾಗೆ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡೋದು. ಪ್ರಕೃತಿ ಸೊಬಗಿನ ಮಧ್ಯೆ ದೇವಾಲಯಕ್ಕೆ ಭೇಟಿ ನೀಡೋ ಅನುಭವ, ಅದು ಮನಸ್ಸಿಗೆ ಕೊಡೋ ಶಾಂತಿ, ತೃಪ್ತಿ ಆಲ್ ಟುಗೆದರ್ ಬೇರೆ ವೈಬ್ ಕೊಡುತ್ತೆ. ಹೊರನಾಡ್ಗೆ ನಾವು ರಾತ್ರಿ 8 ಗಂಟೆಗೆ ತಲುಪಿದ್ವಿ. ತಲುಪಿದ ನಂತರ ಮೊದಲು ನಾವು ಬುಕ್ಕಿಂಗ್ ಮಾಡಿದ ರೂಮ್ಗೆ ಸೇರಿ ಸ್ವಲ್ಪ ರಿಫ್ರೆಶ್ ಆದಮೇಲೆ ಸುಮಾರು 8:15 ವೇಳೆಗೆ ದೇವಿ ದರ್ಶನಕ್ಕೆ ಹೊರಟ್ವಿ. ರಾತ್ರಿ ವೇಳೆ ಮಹಾಮಂಗಳಾರತಿ ಪೂಜೆ 9 ಗಂಟೆಗೆ ನಡೆಯುತ್ತೆ. ಆದ್ರಿಂದ ದೇವಸ್ಥಾನಕ್ಕೆ ಹೊರಟು ದೇವ್ರ ಒಳ್ಳೆ ದರ್ಶನ ಮಾಡಿ ಮಹಾಮಂಗಳಾರತಿಗೆ ವೇಟ್ ಮಾಡಿದ್ವಿ. ಮಹಾಮಂಗಳಾರತಿ ಸಮಯದಲ್ಲಿ ಅನುಭವಿಸಿದ ದಿವ್ಯತೆ ಅದನ್ನು ಹೇಳೋಕೆ ಶಬ್ದಗಳೇ ಸಾಲಲ್ಲ. ಅದೊಂದು ಆನಂದದ ಪರಾಕಾಷ್ಠೆ ಅನುಭವ. ಆಹಾರವೇ ದೇವರು ಎನ್ನುವ ತತ್ವವನ್ನು ಜೀವಂತವಾಗಿ ತೋರಿಸುವ ಸ್ಥಳವಿದು ಶ್ರೀ ಕ್ಷೇತ್ರ ಹೊರನಾಡು. ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ದರ್ಶನದ ದೈವಿಕತೆ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿಯ ತೀರದಲ್ಲಿ ಪಶ್ಚಿಮ ಘಟ್ಟದ ದಟ್ಟವಾದ ಕಾಡಿನ ಮಧ್ಯೆ ಸ್ಥಾಪಿತವಾಗಿರುವ ಅನ್ನಪೂರ್ಣೇಶ್ವರಿ ತಾಯಿ ಅನ್ನದ ದಾಯಿನಿ. ಈ ಜಗತ್ತಿಗೆ ಆಹಾರ ನೀಡುವ ತಾಯಿಯಂತೆ ಪೂಜಿಸಲಾಗುತ್ತೆ. ಬಂಗಾರದ ಹೊಳಪಿನಲ್ಲಿ ನಿಂತಿರುವ ತಾಯಿ ಕೈಯಲ್ಲಿ ಅನ್ನಪಾತ್ರೆ ಹಿಡಿದು ಭಕ್ತರ ಹಸಿವನ್ನ ತಣಿಸುವ ದೇವತಾ ಮೂರ್ತಿಯಾಗಿ ಪ್ರಕಾಶಿಸುತ್ತಾಳೆ. ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮಹರ್ಷಿಗಳು ಈ ಪವಿತ್ರ ತಪೋಭೂಮಿ ಶ್ರೀ ಕ್ಷೇತ್ರ ಹೊರನಾಡಿನಲ್ಲಿ ತಾಯಿಯ ಮೂರ್ತಿಯನ್ನು ಸ್ಥಾಪಿಸಿದರು. ಅದನಂತರ 8ನೇ ಶತಮಾನದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಿಯ ಮಹಾತ್ಮ್ಯವನ್ನು ಪುನರ್ಜೀವಗೊಳಿಸಿದರು. ಅವರು ದೇವಿಗೆ ಅರ್ಪಿಸಿದ ಅನ್ನಪೂರ್ಣ ಸ್ತೋತ್ರ, ವಿಶೇಷ ಶ್ಲೋಕಗಳು ರಚನೆಯಾಗಿ ಕ್ಷೇತ್ರಕ್ಕೆ ಸ್ಥಾಯಿತ್ವ ಬಂದಿತು. ಹೊಸ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ವಿಗ್ರಹವನ್ನು 1973ನೇ ವರ್ಷ ದೇವಾಲಯದಲ್ಲಿ ಪುನಃ ಪ್ರತಿಷ್ಠಾಪಿಸಲಾಯಿತು. ಹೊರನಾಡ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪ್ರತಿದಿನವೂ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ಬಾರಿ ಭಕ್ತರಿಗೆ ಅನ್ನಪ್ರಸಾದ ನೀಡಲಾಗುತ್ತೆ. ಇದು ಇಲ್ಲಿನ ವಿಶಿಷ್ಟ ಧರ್ಮ ಸಂಪ್ರದಾಯವಾಗಿದೆ. ಹೀಗೆ ದೇವಿಯ ಮಂಗಳಾರತಿ ಪೂಜೆ ಮುಗಿದ ನಂತರ ನಾವು ಅನ್ನಪ್ರಸಾದಕ್ಕೆ ಹೊರಟ್ವಿ. ಅಲ್ಲಿ ದೇವಿಯ ಆಶೀರ್ವಾದ ಪ್ರಸಾದ ಸೇವನೆಯ ಮೂಲಕ ಪಡೆದು ಆತ್ಮತೃಪ್ತಿಯ ಅನುಭವ ಪಡೆದು ನಾವು ರೂಮ್ಗೆ ಹೊರಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇಲ್ಲೇ ರೂಮ್ ಹತ್ರದ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಹೋಟೆಲ್ ಎದುರುಗಡೆ ಒಳ್ಳೆ ವ್ಯೂ ಎಂಜಾಯ್ ಮಾಡ್ತಾ ಬ್ರೇಕ್ಫಾಸ್ಟ್ ಮಾಡಿದ್ವಿ. ತಿಂಡಿ ಸಖತ್ ರುಚಿಯಾಗಿತ್ತು. ಈ ಕ್ಷೇತ್ರದಲ್ಲಿ ಈ ತರ ಫುಡ್ ಸಿಗೋದು ಆಶ್ಚರ್ಯ ಏನ್ ಅಲ್ಲ ಅಲ್ವಾ? ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಮುಂದಿನ ಪ್ರಯಾಣ ಮುಲ್ಕಿ ಟೆಂಪಲ್ಗೆ ಸಾಗಿತ್ತು. ಸಾಮಾನ್ಯವಾಗಿ ಅನ್ನಪೂರ್ಣೇಶ್ವರಿ ದೇವಿ ದರ್ಶನದ ನಂತರ ಶೃಂಗೇರಿಗೆ ಹೋಗೋ ವಾಡಿಕೆ. ಆದರೆ ನಾವು ಲಾಸ್ಟ್ ಟೈಮ್ ಮಲೆನಾಡ್ಗೆ ಹೋದಾಗ ಶೃಂಗೇರಿ ವಿಸಿಟ್ ಮಾಡಿದ್ರಿಂದ ಈ ಸಲ ಮುಲ್ಕಿ ವೆಂಕಟರಮಣ ದೇವಸ್ಥಾನಕ್ಕೆ ಸಾಗಿದ್ವಿ. ಹೊರನಾಡ್ನಿಂದ ಮುಲ್ಕಿಗೆ ಕುದುರೆಮುಖ ರೂಟ್ ಮೇಲೆ ಹೋಗಬೇಕು. ನಮ್ಮ ಮಾನ್ಸೂನ್ ಡ್ರೈವ್ ಕಂಪ್ಲೀಟ್ ವಿಡಿಯೋ ನಾನು ಸಪ್ರೇಟ್ ಆಗಿ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ನೀವು ಅದನ್ನು ನೋಡ್ಬೋದು.
ಅಬ್ಬಾ, ಸ್ವರ್ಗದ ರಸ್ತೆ ಅಂದರೆ ಇದೇ ನೋಡಿ. ಹಸಿರು ಬೆಟ್ಟ, ಮಂಜು ಮುಸುಕಿದ ತಿರುವು, ಪಕ್ಕದಲ್ಲಿ ಹರಿಯುವ ಹೊಳೆ, ಒಂದೊಂದು ದೃಶ್ಯ ಸಿನಿಮಾ ಸೀನ್ ತರ ಇದೆ. ಕುದುರೆಮುಖದ ಅಂದ ನಿಜಕ್ಕೂ ಪ್ರಕೃತಿಯ ಒಂದು ಮಾಸ್ಟರ್ ಪೀಸ್. ನೀವಿಲ್ಲಿ ಒನ್ ಡೇ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಬೆಳಿಗ್ಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ಗೆ ಹೋಗಿ ಜೀಪ್ ಸಫಾರಿ ಇಲ್ಲ ಈವನ್ ಟ್ರೆಕ್ಕಿಂಗ್ ಎಂಜಾಯ್ ಮಾಡ್ಬೋದು. ಅದಾದ್ಮೇಲೆ ಹನುಮನಗುಂಡಿ ಫಾಲ್ಸ್ ಮತ್ತೆ ಗಂಗಮೂಲ ವಿಸಿಟ್ ಮಾಡಿ. ಮಧ್ಯಾಹ್ನ ಲೋಕಲ್ ಲಂಚ್ ಟ್ರೈ ಮಾಡಿ ಸಂಜೆ ಕಳಸ ಅಥವಾ ಬಜಗೋಡೆ ಕಡಿ ಹಾದಿಯಲ್ಲಿ ನೇಚರ್ ವ್ಯೂ ಎಂಜಾಯ್ ಮಾಡ್ತಾ ಹಿಂತಿರ್ಬೋದು. ಕುದುರೆಮುಖದ ಒಳ್ಳೆ ವ್ಯೂ ಕಣ್ತುಂಬಿಸಿ ನಾವು ಮುಲ್ಕಿ ಟೆಂಪಲ್ಗೆ ಸುಮಾರು 11 ಗಂಟೆಗೆ ರೀಚ್ ಆದ್ವಿ. ಮುಲ್ಕಿ ಟೆಂಪಲ್ ರೂಮ್ಸ್ ಅವೈಲಬಲ್ ಇದೆ. ನಾವಲ್ಲಿ ನಮ್ಮ ಲಗೇಜನ್ನ ಇಟ್ಟು ಫ್ರೆಶ್ ಆಗಿ ಟೆಂಪಲ್ಗೆ ಬಂದ್ವಿ. ಮುಲ್ಕಿ ವೆಂಕಟರಮಣ ದೇವಾಲಯ ಕರಾವಳಿಯ ಪವಿತ್ರ ತೀರ್ಥಕ್ಷೇತ್ರ. ಇದರ ಐತಿಹಾಸಿಕ ಹಿನ್ನೆಲೆ ಹೀಗಿದೆ. ಉಡುಪಿ ಸಮೀಪದ ಮುಲ್ಕಿ ಪಟ್ಟಣದಲ್ಲಿರುವ ಈ ಶ್ರೀ ವೆಂಕಟರಮಣ ದೇವಾಲಯಕ್ಕೆ 700 ವರ್ಷಗಳಿಗಿಂತ ಹೆಚ್ಚು ಇತಿಹಾಸವಿದೆ. ಇದು ಮುಖ್ಯವಾಗಿ ಗೌಡ ಸಾರಸ್ವತ ಬ್ರಾಹ್ಮಣ GSB ಸಮುದಾಯದ ಪ್ರಾಥಮಿಕ ದೇವಾಲಯಗಳಲ್ಲಿ ಒಂದು. ಶಾಂಭವಿ ನದಿಯ ತೀರದಲ್ಲಿ ನೆಲೆಸಿರುವ ಮುಲ್ಕಿ. ಇದರ ಪೂರ್ವ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಅಲಂಕರಿಸಿಕೊಂಡಿರುವುದು ಅತ್ಯಂತ ಪ್ರಸಿದ್ಧ ಶ್ರೀ ವೆಂಕಟರಮಣ ದೇವಸ್ಥಾನ. ಇದನ್ನು ಒಳಲಂಕೆ ಅಂದ್ರೆ ಇನ್ನರ್ ಲಂಕಾ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರಧಾನ ದೈವ ಉಗ್ರ ನರಸಿಂಹಸ್ವಾಮಿ. ಭಕ್ತರು ಪ್ರೀತಿಯಿಂದ ಒಳಲಂಕೆ ಉಗ್ರ ನರಸಿಂಹ ಅಥವಾ ಒಳಲಂಕಾಧೀಶ ಎಂದು ಕರೆಯುತ್ತಾರೆ. ಇದರ ಹಿಂದೆ ಒಂದು ಅದ್ಭುತ ಸ್ಥಳ ಪುರಾಣ ಇದೆ. ಆಂಜನೇಯ ಸ್ವಾಮಿ ಸಂಜೀವನಿ ಪರ್ವತವನ್ನು ಹೊತ್ತು ಹಿಂತಿರುಗುವಾಗ ಈ ಸುಂದರ ಪ್ರದೇಶವನ್ನು ಲಂಕೆ ಎಂದು ಭ್ರಮಿಸಿ ಇಳಿಯಲು ಪ್ರಾರಂಭಿಸಿದ್ರು. ಆದರೆ ತಕ್ಷಣವೇ ಇದು ಲಂಕೆ ಅಲ್ಲ ಎಂದು ಅರಿತು ಮತ್ತೆ ಏರಿಕೊಂಡು ತಮ್ಮ ಪ್ರಯಾಣ ಮುಂದುವರೆಸಿದ್ರು. ಆದ್ರಿಂದಲೇ ಈ ಪ್ರದೇಶಕ್ಕೆ ಒಳಲಂಕೆ ಎಂದು ಹೆಸರು. ಮುಲ್ಕಿ ಎಂಬ ಹೆಸರು ಕೂಡ ವಿಶೇಷ. ಮೂಲ ಹೆಸರು ಮೂಲಿಕಾಪುರ. ಮೂಲಿಕಾ ಅಂದ್ರೆ ಔಷಧಿ ಗಿಡಮೂಲಿಕೆಗಳು. ಹನುಮಂತ ದೇವರು ಹೊಯ್ಯುತ್ತಿದ್ದ ಪರ್ವತದಿಂದ ಕೆಲವು ಮೂಲಿಕೆಗಳು ಇಲ್ಲಿ ಬಿದ್ವು ಎಂಬ ನಂಬಿಕೆ ಇದೆ. ಆದ್ರಿಂದ ಈ ಪ್ರದೇಶದಲ್ಲಿ ಅಪಾರವಾದ ಔಷಧಿ ಗಿಡಗಳು ಬೆಳೆಯಲು ಪ್ರಾರಂಭವಾಯಿತು. ಹಾಗಾಗಿ ಜನರು ಈ ಸ್ಥಳಕ್ಕೆ ಮೂಲಿಕಾಪುರ ಎಂದು ಕರೆಯುತ್ತಿದ್ರು. ನಂತರ ಅದು ಮುಲ್ಕಿಯಾಗಿ ಪ್ರಸಿದ್ಧ ಆಯಿತು. ಈ ದೇಗುಲದಲ್ಲಿ 3 ದೈವಗಳ ಪವಿತ್ರ ಸಂಗಮವಿದೆ. ಶ್ರೀ ವೆಂಕಟರಮಣ ಐಶ್ವರ್ಯದ ದೇವರು, ಉಗ್ರ ನರಸಿಂಹ ಭಯ ದುಃಖಗಳನ್ನು ಸಂಹರಿಸುವ ಹಾಗೂ ಬಿಂದು ಮಾಧವ ವೈಭವದ ದೇವರು. ಈ 3 ದೈವಗಳ ಸಂಗಮವಾದ ಈ ದೇಗುಲವು ತ್ರಿವೇಣಿ ಸಂಗಮವೇ ಆಗಿದೆ. ಇದರ ಹೊರತಾಗಿ 2 ವಿಠ್ಠಲ ವಿಗ್ರಹ, ಕೃಷ್ಣದೇವರ ವಿಗ್ರಹ ಹಾಗೂ ವೇದವ್ಯಾಸರ ವಿಗ್ರಹ ಕೂಡ ಇದೆ. ಇಲ್ಲಿ ನಡೆಯುವ ಪ್ರತಿಷ್ಠಾ ಪೂರ್ಣಿಮೆ, ರಾಮನವಮಿಯ ಉತ್ಸವಗಳನ್ನು ಜೀವನದಲ್ಲಿ ಒಮ್ಮೆ ಆದ್ರೂ ಬಂದು ನೋಡಬೇಕು. ಶ್ರೀ ನರಸಿಂಹ ಜಯಂತಿ, ಶ್ರೀನಿವಾಸ ಕಲ್ಯಾಣ, ಹಲವು ಹಬ್ಬಗಳನ್ನು ಅದ್ದೂರಿಂದ ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತೆ. ಅದರ ಸಡಗರ ಶಬ್ದಗಳಲ್ಲಿ ಹೇಳಲು ಅಸಾಧ್ಯ. ನಾನು GSB ಸಮುದಾಯದವಳಾಗಿ ಈ ದೇವಾಲಯದ ಕುರಿತು ಮಾಹಿತಿ ಹಂಚಿಕೊಳ್ತಿರೋದು ನನಗೆ ತುಂಬಾ ಸಂತೋಷದ ವಿಷಯ. ಹಾಗೆ ಆ ದೇವರಲ್ಲಿ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನಾವು ಇಲ್ಲಿ ಬಂದಿದ್ದ ದಿನ ಕಾಕತಾಳೀಯವಾಗಿ ವಿಶೇಷ ಆಷಾಢ ಶುದ್ಧ ದಶಮಿಯ ದಿನ. ದೇವರಿಗೆ ವಿಶೇಷ ಅಭಿಷೇಕ ನಡೆದಿತ್ತು. ಹಾಗಾಗಿ ಆ ದಿನ ದೇವಾಲಯದಲ್ಲಿ ನಮಗೆ ಅನ್ನ ಸಂತರ್ಪಣೆಯ ಭಾಗ್ಯ ಕೂಡ ಸಿಕ್ತು. ನೆಕ್ಸ್ಟ್ ನಾವು ನಮ್ಮ ರೂಮ್ಸ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ಗೆ ಹೊರಟ್ವಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಬೀಚ್. ಕಾರಣ ಅಂದ್ರೆ ಇದಕ್ಕಿರುವ ಬ್ಲೂ ಫ್ಲಾಗ್ ಟ್ಯಾಗ್ ಅಂದ್ರೆ ತುಂಬಾ ಕ್ಲೀನ್ ವಾಟರ್, ಸೇಫ್ ಅಟ್ಮಾಸ್ಫಿಯರ್ ಮತ್ತು ಇಕೋ ಫ್ರೆಂಡ್ಲಿ ಮೇಂಟೆನೆನ್ಸ್ ಇರೋದು. ಇಲ್ಲಿ ಬೀಚ್ ವಿಸಿಟರ್ಸ್ಗೆ ಬೇಕಾದ ಎಲ್ಲ ಸೌಲಭ್ಯಗಳು ಇದೆ. ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ವಾಶ್ರೂಮ್ಸ್, ಚೇಂಜಿಂಗ್ ರೂಮ್ಸ್, ಲೈಫ್ ಗಾರ್ಡ್ಸ್, ಮಕ್ಕಳಿಗಾಗಿ ಸ್ವಿಂಗ್ಸ್ ಮತ್ತೆ ವ್ಯೂ ಪಾಯಿಂಟ್, ಜೊತೆಗೆ ಒಂದು ಚಿಕ್ಕ ಕೆಫೆ ಕೂಡ ಇದೆ. ಇಲ್ಲಿ ಎಂಟ್ರಿ ಫೀಸ್ ಕೂಡ ತುಂಬಾ ರೀಸನಬಲ್ ಅನಿಸ್ತು. ಎಲ್ಡರ್ಸ್ಗೆ 40 ರೂಪೀಸ್, ಚಿಲ್ಡ್ರನ್ 20 ರೂಪೀಸ್, ಹಾಗೆ ಪಾರ್ಕಿಂಗ್ 30 ರೂಪೀಸ್. ಇಲ್ಲಿ ಸಿ ವ್ಯೂ ಜೊತೆ ನಿಮಗೆ ಬ್ಯಾಕ್ ವಾಟರ್ಸ್ ಕೂಡ ಒಟ್ಟೊಟ್ಟಿಗೆ ಸಿಗುತ್ತೆ.
ಇಲ್ಲಿ ಸ್ವಿಮ್ಮಿಂಗ್, ಬೋಟಿಂಗ್, ಕಯಾಕಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಮಕ್ಕಳಿಗೆ ಸೇಫ್ ಆಗಿ ಆಟ ಆಡೋಕೆ, ಫ್ಯಾಮಿಲಿಗೆ ಪೀಸ್ಫುಲ್ ಔಟಿಂಗ್ ಎಂಜಾಯ್ ಮಾಡೋಕೆ ಒಳ್ಳೆ ಬೀಚ್ ಅಂತ ಹೇಳ್ಬಹುದು. ಆದರೆ ಅನ್ಫಾರ್ಚುನೇಟ್ಲಿ ನಾವು ಇಲ್ಲಿಗೆ ಬಂದಿದ್ದ ದಿನ ರೆಡ್ ಅಲರ್ಟ್ ಇತ್ತು, ಆದ್ರಿಂದ ಬೀಚ್ಗೆ ಎಂಟ್ರಿ ರಿಸ್ಟ್ರಿಕ್ಟೆಡ್. ಆದರೂ ಬೀಚ್ನ ಕಾಮ್ ವೈಬ್ಸ್, ಒಳ್ಳೆ ಶಾಂತವಾದ ಅಟ್ಮಾಸ್ಫಿಯರ್ ನಮ್ಮ ಟ್ರಿಪ್ಗೆ ಒಳ್ಳೆ ಅನುಭವ ಕೊಟ್ಟಿತ್ತು. ಸೊ ನೀವು ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಟ್ರಿಪ್ ಪ್ಲಾನ್ ಮಾಡಿದರೆ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ ವಿಸಿಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ಬೀಚ್ ಮಾತ್ರ ಅಲ್ಲ, ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಅನ್ಬಹುದು. ನಮ್ಮ ಮುಂದಿನ ಪಯಣ ದಕ್ಷಿಣ ಕನ್ನಡದ ಒಂದು ಪವಿತ್ರ ಸ್ಥಳ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ. ನಾವಿಲ್ಲಿ ಸುಮಾರು 5:30 ವೇಳೆಗೆ ಬಂದಿದ್ವಿ. ಜೋರಾಗಿ ಮಳೆ ಕೂಡ ಶುರುವಾಗಿತ್ತು. ದೇವಸ್ಥಾನ ಎಂಟ್ರಿ ಆಗಬೇಕಾದ್ರೇ ನಮಗೆ ನಂದಿನಿ ನದಿ ನೋಡೋಕೆ ಸಿಗುತ್ತೆ. ನಂದಿನಿ ನದಿಯ ಮಧ್ಯದಲ್ಲಿ ನೆಲೆಗೊಂಡಿರುವ ಈ ದೇವಸ್ಥಾನ ನಿಸರ್ಗದ ಮಡಿಲಲ್ಲಿ ಶಾಂತಿ ಮತ್ತು ಭಕ್ತಿ ಒಂದಾಗಿರುವ ದೈವಿ ಸ್ಥಳ. ಇಲ್ಲಿ ಪ್ರತಿಷ್ಠಿತ ದೇವಿ ದುರ್ಗಾ ಪರಮೇಶ್ವರಿ ಅಮ್ಮ ತನ್ನ ಭಕ್ತರಿಗೆ ಆರೋಗ್ಯ, ಕುಟುಂಬ, ಸೌಹಾರ್ದ ಮತ್ತು ಕಷ್ಟಗಳ ನಿವಾರಣೆಯ ಆಶೀರ್ವಾದ ನೀಡುತ್ತಾಳೆ. ದೇವಿಯು ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಆಕರ್ಷಿ ಅಸುರನನ್ನು ಸಂಹರಿಸಿದ ಮಹಾಪೌರಾಣಿಕ ಘಟನೆಯೊಂದಿಗೆ ಈ ಕ್ಷೇತ್ರವು ಜೋಡಿಸಲಾಗಿದೆ. ಕಟೀಲು ಅಮ್ಮನ ಕ್ಷೇತ್ರವು ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಅಳತೆ ಹೊಂದಿರುವ ಪವಿತ್ರ ನೆಲೆ. ಕಟೀಲು ಅಮ್ಮನ ದೇವಾಲಯ ಯಕ್ಷಗಾನ ಪರಂಪರೆಗಾಗಿ ಸಹ ಪ್ರಸಿದ್ಧ. ದೇವಿಯ ಸೇವೆಗಾಗಿ ಇಲ್ಲಿ ವರ್ಷಪೂರ್ತಿ ಯಕ್ಷಗಾನ ಮೇಳಗಳು ನಡೆಯುತ್ತೆ. ನವರಾತ್ರಿ ಮತ್ತು ಕಾರ್ತಿಕಾ ದೀಪೋತ್ಸವವನ್ನು ಇಲ್ಲಿ ಅತ್ಯಂತ ಭಕ್ತಿಭಾವದಿಂದ ಆಚರಿಸ್ತಾರೆ. ಸಾವಿರಾರು ಭಕ್ತರು ಭಾಗಿಯಾಗ್ತಾರೆ. ಇಲ್ಲಿನ ವಿಶೇಷತೆ ಅಂದರೆ ಪ್ರತಿದಿನವೂ ನಡೆಯುವ ಅನ್ನದಾನ ಸೇವೆ. ಅಮ್ಮನ ಕೃಪೆಯ ಪ್ರತೀಕವಾಗಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಕಟೀಲಿನ ಮುದ್ದು ಮಹಾಲಕ್ಷ್ಮಿ. ಕಟೀಲ್ನಲ್ಲಿ ದರ್ಶನ ಮುಗಿಸಿ ನಾವು ನಮ್ಮ ರೂಮ್ಸ್ ಮುಲ್ಕಿನಲ್ಲಿ ವಾಪಸ್ ಬಂದು ಅಲ್ಲಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ 6th ಜುಲೈ ಬೆಂಗಳೂರಿಗೆ ವಾಪಸ್ ಬರೋ ದಿನ. 6th ಜುಲೈ ಅವತ್ತಿನ ದಿನ ಆಷಾಢ ಏಕಾದಶಿ, ತುಂಬ ಪವಿತ್ರ ದಿನ. ಮುಲ್ಕಿ ಟೆಂಪಲ್ನಲ್ಲಿ ಇದರ ಆಚರಣೆ ನಡೀತಿತ್ತು. ಅಲ್ಲಿ ಭಜನೆ, ವ್ರತದ ಆಚರಣೆ ತುಂಬಾ ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಆಷಾಢ ಶುದ್ಧ ಸರ್ವೇಕಾದಶಿಯ ಸಂದರ್ಭದಲ್ಲಿ ಏಕಹ ಭಜನಾ ಕಾರ್ಯಕ್ರಮ ನಡೆಸಲಾಗಿತ್ತು. ಆ ದಿನ ಹೋಲ್ ಡೇ ಟಿಲ್ ನೆಕ್ಸ್ಟ್ ಡೇ ಭಜನೆಗಳು ನಡೀತಿತ್ತು. ಪ್ರತಿಯೊಂದು ಗಂಟೆಗೂ ಹೊಸ ಭಜನಾ ಮಂಡಳಿ ಭಗವಂತನ ಸ್ತುತಿ ಹಾಡ್ತಿದ್ರು. ಏಕಹ ಭಜನೆ ಅಂದ್ರೆ ಒಂದು ದಿನ ಒಂದು ರಾತ್ರಿ ಸಂಪೂರ್ಣವಾಗಿ ಹರಿದಾಸರ ಕೀರ್ತನೆ, ಭಜನೆ ಕಾರ್ಯಕ್ರಮ ನಡೆಯುತ್ತೆ. ದೇವಸ್ಥಾನ ತುಂಬಾ ಮಂಗಲ ಧ್ವನಿಯಿಂದ, ಸಂಗೀತ ವೈಬ್ರೇಷನ್ ಇಂದ ಲಿಟ್ರಲಿ ಬೇರೆ ಲೋಕದ ಅನುಭವ ಕೊಟ್ಟಿತ್ತು. ಫಲಹಾರದ ಅರೇಂಜ್ಮೆಂಟ್ಸ್ ಮಾಡಿದ್ರು ಫ್ರೆಂಡ್ಸ್. ಪ್ರತಿ ಹವರ್ಗೂ ಫಲಹಾರದ ಮೆನ್ಯೂ ಚೇಂಜ್ ಆಗುತ್ತೆ ಎಂಬ ವಿಷಯ ಗೊತ್ತಾಯಿತು. ಈವನ್ ನೈಟ್ಸ್ ಅಲ್ಲಿ ಕೂಡ ಭಕ್ತರಿಗೆ ಫಲಹಾರದ ಅರೇಂಜ್ಮೆಂಟ್ಸ್ ಮಾಡಿದ್ರು. ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಅರೇಂಜ್ಮೆಂಟ್ಸ್ ಸಿದ್ಧ ಆಗಿತ್ತು.
ಒಳಲಂಕಾಧೀಶ ಶ್ರೀ ಉಗ್ರ ನರಸಿಂಹ ದೇವರ ಕೃಪೆಯಿಂದ ಈ ಪವಿತ್ರ ಕ್ಷಣಗಳನ್ನು ಅನುಭವಿಸೋದಕ್ಕೆ ಬ್ಲೆಸ್ಡ್ ಅನ್ನಿಸುತ್ತೆ. ಮುಲ್ಕಿಯ ಈ ಭಕ್ತಿಯ ನಾದ, ಡಿವೈನ್ ವೈಬ್ರೇಷನ್ಸ್ ಲೈಫ್ ಲಾಂಗ್ ನನ್ನ ನೆನಪಲ್ಲಿ ಉಳಿಯುತ್ತೆ. ಬೆಂಗಳೂರಿಗೆ ನಾವಿದಿನ ಸೇರಬೇಕಿತ್ತು. ಸುಮಾರು 10 ಗಂಟೆಗೆ ನಾವಿಲ್ಲಿಂದ ಹೊರಟ್ವಿ. ಸೊ ನಮ್ಮ ನೆಕ್ಸ್ಟ್ ಪಯಣ ಈ ಟೆಂಪಲಿಂದ 3 ಕಿಲೋಮೀಟರ್ಸ್ ದೂರ ಮತ್ತೊಂದು ಪ್ರಸಿದ್ಧ ದೇವಸ್ಥಾನ, ಪವಿತ್ರ ಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ. ಇಲ್ಲಿ ಆರಾಧ್ಯ ದೇವಿ ದುರ್ಗಾ ಪರಮೇಶ್ವರಿ ತಾಯಿ ರೂಪದ ಶಕ್ತಿ ಮತ್ತು ಧೈರ್ಯದ ಸಂಕೇತ. ಅಮ್ಮನವರು ಶತಮಾನಗಳಿಂದ ಅನೇಕ ಭಕ್ತರನ್ನು ತನ್ನ ಆಶೀರ್ವಾದದಿಂದ ಕಾಪಾಡುತ್ತಾ ಬಂದಿದ್ದಾರೆ. ಒಂದು ವಿಶೇಷ ಸಂಗತಿ ಅಂದರೆ ಬಪ್ನಾಡು ಎಂಬ ಹೆಸರು ಬಪ್ಪ ಬೇರಿ ಎಂಬ ಮುಸ್ಲಿಂ ವ್ಯಾಪಾರಿಯಿಂದ ಬಂದಿದೆ. ದೇವಾಲಯ ನಿರ್ಮಾಣದಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ರೆಂದು ನಂಬಿಕೆ. ಇದು ತುಳುನಾಡಿನ ಸೌಹಾರ್ದ ಮತ್ತು ಏಕತೆ ಪರಂಪರೆಯನ್ನು ಪ್ರತಿಬಿಂಬಿಸುತ್ತೆ. ದೇವಾಲಯದ ಶಿಲ್ಪಕಲೆಯು ಕರಾವಳಿ ಕರ್ನಾಟಕದ ಶೈಲಿಯಲ್ಲಿದ್ದು ಸುಂದರ ಗೋಪುರ ಮತ್ತು ಸೂಕ್ಷ್ಮ ಕಲೆಗಳೊಂದಿಗೆ ಅಲಂಕರಿಸಿದೆ. ಇಲ್ಲಿ ಬರುವ ಭಕ್ತರು ತಾಯಿ ಪರಮೇಶ್ವರಿ ದೇವಿಯ ಶಕ್ತಿಯನ್ನು ಅನುಭವಿಸಿ ಧೈರ್ಯ, ಸಮೃದ್ಧಿ ಮತ್ತು ಶಾಂತಿಯ ಆಶೀರ್ವಾದ ಪಡೆಯುತ್ತಾರೆ ಎಂಬ ನಂಬಿಕೆ. ದೇವಿಯ ದರ್ಶನ ಮುಗಿಸಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಗೆಸ್ ಮಾಡಿ ಫ್ರೆಂಡ್ಸ್, ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಸಾಗಿತ್ತು. ಇಲ್ಲಿಂದ ರಾಜರಾಜೇಶ್ವರಿ ಟೆಂಪಲ್ಗೆ 1 ಅವರ್ ಬೇಕಾಗುತ್ತೆ. ನಾವು ಪೊಳಲಿಗೆ ಸುಮಾರು 12 ಗಂಟೆಗೆ ರೀಚ್ ಆದ್ವಿ. ಇಲ್ಲಿ ಕರೆಕ್ಟ್ 12 ಗಂಟೆಗೆ ಮಹಾಪೂಜೆಯ ಮಹಾಮಂಗಳಾರತಿ ನಡೆಯುತ್ತೆ. ಅಮ್ಮನವರ ಈ ದಿವ್ಯ ದರ್ಶನ ನನಗೆ ಆನಂದ ಬಾಷ್ಪ ಕೊಟ್ಟಿತ್ತು. ಮತ್ತೆ ಮತ್ತೆ ದೇವಿಯ ಮೊಗ ನೋಡಲು 2 ಬಾರಿ ಕ್ಯೂನಲ್ಲಿ ನಿಂತು ನಾವು ದರ್ಶನ ಮಾಡಿದ್ವಿ. ದರ್ಶನ ತುಂಬಾ ಚೆನ್ನಾಗಿ ಆಯಿತು. ಈ ದೇವಸ್ಥಾನ ಮಂಗಳೂರಿನ ಸಮೀಪ. ಇಲ್ಲಿನ ಆರಾಧ್ಯ ದೇವಿ ಶ್ರೀ ರಾಜರಾಜೇಶ್ವರಿ. ಅಮ್ಮನವರು ಶಕ್ತಿ ಮತ್ತೆ ಕರುಣೆಯ ರೂಪದಲ್ಲಿ ಪ್ರಸಿದ್ಧ. ಸಾವಿರಾರು ವರ್ಷಗಳ ಹಳೆಯ ದೇವಾಲಯ ತುಳುನಾಡಿನ ಪ್ರಮುಖ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ದೇವಿ ಮೂರ್ತಿ ಮಣ್ಣಿನಿಂದ ನಿರ್ಮಿಸಲಾಗಿದೆ. ಇಲ್ಲಿ ನಾವು ಪಡೆಯುವ ಚೀಟಿ ಸೇವೆಗೆ ಪ್ರಸಾದದ ಜೊತೆ ನಿಮಗೆ ಸಂಕಲ್ಪ ಪೂಜೆ ಕೂಡ ಮಾಡಿಕೊಡ್ತಾರೆ. ಇದು ಬಹಳ ವಿಶೇಷ. ನಾವಿಲ್ಲಿ ಕುಂಕುಮಾರ್ಚನೆಯ ಚೀಟಿ ಪಡೆದಿದ್ವಿ. ದೇವಾಲಯದ ಹೊರಗಿನ ಆವರಣದಲ್ಲಿ ಸಂಕಲ್ಪ ಪೂಜೆ ಅರ್ಚಕರಿಂದ ಮಾಡಲಾಗುತ್ತೆ. ಅದಲ್ಲದೆ ಪವಿತ್ರ ತೀರ್ಥವನ್ನ ಭಕ್ತರ ತಲೆ ಮೇಲೆ ಅರ್ಪಿಸ್ತಿದ್ರು. ಈ ಡಿವೈನ್ ಬ್ಲೆಸ್ಸಿಂಗ್ ಪಡೆಯೋಕೆ ಭಕ್ತರು ಕ್ಯೂನಲ್ಲಿ ನಿಂತಿದ್ರು. ಇದೊಂದು ಅನ್ಫರ್ಗೆಟಬಲ್ ಸ್ಪಿರಿಚುವಲ್ ಮೂಮೆಂಟ್ ಆಗಿತ್ತು. ಈ ಟ್ರಿಪ್ನ ನಮ್ಮ ತೀರ್ಥಕ್ಷೇತ್ರ ವಿಸಿಟ್ ಮುಗಿದಿತ್ತು. ಆದರೆ ಆ ಡಿವೈನ್ ಎಕ್ಸ್ಪೀರಿಯನ್ಸ್, ಟ್ರಾವೆಲ್ ಮೆಮೊರೀಸ್ ಸದಾ ನನ್ನೊಟ್ಟಿಗೆ ಇರುತ್ತೆ. ಇಲ್ಲಿ ದೇವಸ್ಥಾನದ ಹೊರಗಡೆ ನಿಮಗೆ ಚಿಕ್ಕ ಶಾಪ್ಸಲ್ಲಿ ಇಲ್ಲಿನ ಫೇಮಸ್ ಚುರುಮುರಿ ಸಿಗುತ್ತೆ. ಇದು ತುಂಬ ಡಿಫ್ರೆಂಟ್ ಆಗಿತ್ತು, ಹಾಗೆ ಟೇಸ್ಟ್ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಮಾಡಿ ನಾವು ಬೆಂಗಳೂರಿಗೆ ಸಾಗಿದ್ವಿ. ಬೆಂಗಳೂರಿಗೆ ಹೋಗೋ ನಮ್ಮ ದಾರಿ ಶಿರಾಡಿ ಘಾಟ್ ಮೂಲಕ ಇತ್ತು. ಆ ದಾರಿಯಲ್ಲಿ ನಾವು ಶಿರಾಡಿ ಘಾಟ್ನ ಸೀನಿಕ್ ಬ್ಯೂಟಿ ಎಂಜಾಯ್ ಮಾಡ್ತಾ ಹೊರಟಿದ್ವಿ.
ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ರಯಾಣ ಮುಗಿದ್ರೂ ನೆನಪುಗಳು ಉಳಿಯುತ್ತೆ. ಫ್ರಮ್ ಪ್ರವಾಸಿಗರ ಗಮನಕ್ಕೆ ಇನ್ನಷ್ಟು ಹೊಸ ಟ್ರಾವೆಲ್ ಸ್ಟೋರೀಸ್, ಇನ್ನಷ್ಟು ಮೆಮೊರೀಸ್ ಜೊತೆ ಮತ್ತೆ ಭೇಟಿಯಾಗೋಣ. ಟ್ರಾವೆಲ್ ಸೇಫ್, ಟೇಕ್ ಕೇರ್.